ನಮಸ್ಕಾರ ಸ್ನೇಹಿತರೆ. 2026ರ ಬಿಗ್ಗೆಸ್ಟ್ ಆಕ್ಷನ್ ಧಮಾಕ ಅಂದ್ರೆ ಅದು ಧುರಂಧರ್ 2. ರಣವೀರ್ ಸಿಂಗ್ ಅವರ ರಗಡ್ ಲುಕ್, ಪಾಕಿಸ್ತಾನದ ಒಳಗೆ ನುಗ್ಗಿ ಮಾಡುವ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಯಾರು ಊಹಿಸದ ಕ್ಲೈಮ್ಯಾಕ್ಸ್ ಟ್ವಿಸ್ಟ್. ಹೌದು, ಸುಮಾರು 3 ಗಂಟೆ 49 ನಿಮಿಷದ ಈ ಸಿನಿಮಾ ಇಂಡಿಯನ್ ಸಿನಿಮಾ ಹಿಸ್ಟರಿಯಲ್ಲೇ ಒಂದು ಹೊಸ ದಾಖಲೆ ಬರೆದಿದೆ. ಆ್ಯಂಡ್ ಕೋಟ್, ಜಸ್ಕಿರತ್ ಸಿಂಗ್ ರಂಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಮ್ಜಾ ಅಲಿ ಮಜಾರಿ ಎಂಬ ಭಯಾನಕ ವ್ಯಕ್ತಿಯಾಗಿ ಹೇಗೆ ಬದಲಾದ? ಬಡೇ ಸಾಹೇಬ್ ಅಂದ್ರೆ ಯಾರು? ಈ ವಿಡಿಯೋದಲ್ಲಿ ನಾವು ಧುರಂಧರ್ 2 ಸಿನಿಮಾದ ಸಂಪೂರ್ಣ ಕಥೆ ಮತ್ತು ಅದರಲ್ಲಿರೋ ಸಸ್ಪೆನ್ಸ್ ಬಗ್ಗೆ ತಿಳಿಸಿಕೊಡ್ತೀವಿ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಎಂಡ್ನಲ್ಲಿ ಒಂದು ಶಾಕಿಂಗ್ ಅಪ್ಡೇಟ್ ಇದೆ. ಧುರಂಧರ್ ಮೊದಲ ಭಾಗ ಎಲ್ಲಿ ಮುಗಿದಿತ್ತೋ ಅಲ್ಲಿಂದಲೇ ಈ ಕಥೆ ಶುರುವಾಗುತ್ತೆ. ಈ ಭಾಗದಲ್ಲಿ ರಣವೀರ್ ಸಿಂಗ್ ಅವರು ಜಸ್ಕಿರತ್ ಸಿಂಗ್ ರಂಗಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇವರ ಜರ್ನಿ ಕರಾಚಿಯ ಲಿಯಾರಿ ಪ್ರದೇಶದಿಂದ ಶುರುವಾಗುತ್ತೆ. ಆ್ಯಂಡ್ ಕೋಟ್, ಸಿನಿಮಾದ ಮೊದಲ 30 ನಿಮಿಷ ಪ್ರೀಕ್ವೆಲ್ ತರ ಇರುತ್ತೆ. ಅಂದ್ರೆ ಜಸ್ಕಿರತ್ ಸಿಂಗ್ ಒಬ್ಬ ಸಾಮಾನ್ಯ ಸಿಖ್ ಯುವಕನಿಂದ ಹೇಗೆ ಹಮ್ಜಾ ಅಲಿ ಮಜಾರಿ ಅನ್ನೋ ಅಂಡರ್ ಕವರ್ ಏಜೆಂಟ್ ಆದ ಅನ್ನೋದನ್ನೇ ಇಲ್ಲಿ ತೋರಿಸಿದ್ದಾರೆ. ಅವನ ಹಿನ್ನೆಲೆ, ಅವನಿಗ ನೋವು ಮತ್ತು ಸೇಡಿನ ಕಿಚ್ಚು ಈ ಸಿನಿಮಾದ ಹೈಲೈಟ್. ಆ್ಯಂಡ್ ಕೋಟ್, ಈಗ ಕಥೆಯ ಮೇನ್ ಪ್ಲಾಟ್ಗೆ ಬರೋಣ. ಹಮ್ಜಾ ಈಗ ಪಾಕಿಸ್ತಾನದ ಕ್ರಿಮಿನಲ್ ಮತ್ತು ಪೊಲಿಟಿಕಲ್ ನೆಟ್ವರ್ಕ್ ಒಳಗೆ ಸೇರಿಕೊಂಡಿದ್ದಾನೆ. ಅವನ ಗುರಿ ಏನು? ಅಲ್ಲಿರೋ ಟೆರರ್ ನೆಟ್ವರ್ಕ್ ಅನ್ನು ಪೂರ್ತಿಯಾಗಿ ಧ್ವಂಸ ಮಾಡೋದು. ಸಂಜಯ್ ದತ್ ಮತ್ತು ಅರ್ಜುನ್ ರಾಂಪಾಲ್ ಅವರ ಎಂಟ್ರಿ ಸಿನಿಮಾಗೆ ಒಂದು ದೊಡ್ಡ ಶಕ್ತಿ ಕೊಡುತ್ತೆ. ಸಂಜಯ್ ದತ್ ಅವರ ಪಾತ್ರ ಎಷ್ಟು ಪವರ್ಫುಲ್ ಅಂದ್ರೆ ಅವರು ಸ್ಕ್ರೀನ್ ಮೇಲೆ ಬಂದಾಗಲೆಲ್ಲ ಒಂದು ರೀತಿಯ ಗಾಂಭೀರ್ಯ ಇರುತ್ತೆ. ಅರ್ಜುನ್ ರಾಂಪಾಲ್ ಕೂಡ ಈ ಬಾರಿ ವಿಭಿನ್ನ ಲುಕ್ನಲ್ಲಿ ಅಬ್ಬರಿಸಿದ್ದಾರೆ. ಆ್ಯಂಡ್ ಕೋಟ್, ಸಿನಿಮಾದಲ್ಲಿ ನೋಟ್ ಬ್ಯಾನ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ನಂತಹ ರಿಯಲ್ ಲೈಫ್ ಇನ್ಸಿಡೆಂಟ್ಗಳನ್ನು ಕಥೆಗೆ ಜೋಡಿಸಿರೋದು ಅದ್ಭುತವಾಗಿದೆ. ಆದಿತ್ಯ ಧರ್ ಅವರ ಡೈರೆಕ್ಷನ್ನಲ್ಲಿ ಪ್ರತಿಯೊಂದು ಆಕ್ಷನ್ ಸೀನ್ ಕೂಡ ಹಾಲಿವುಡ್ ರೇಂಜ್ನಲ್ಲಿದೆ. ಆ್ಯಂಡ್ ಕೋಟ್, ಸಿನಿಮಾ ದ್ವಿತೀಯಾರ್ಧದಲ್ಲಿ ಸೆಕೆಂಡ್ ಹಾಫ್ ತುಂಬಾ ವೇಗವಾಗಿ ಸಾಗುತ್ತೆ. ಬಡೇ ಸಾಹೇಬ್ ಯಾರು ಅನ್ನೋ ಸಸ್ಪೆನ್ಸ್ ಕೊನೆಯವರೆಗೂ ನಿಮ್ಮನ್ನು ಹಿಡಿದಿಡುತ್ತೆ. ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಫೈಟ್ ಸೀನ್ ಬರೋಬ್ಬರಿ 20 ನಿಮಿಷ ಇರುತ್ತೆ. ರಣವೀರ್ ಸಿಂಗ್ ರಕ್ತದ ಕುಳಿಯಲ್ಲಿ ಮಿಂದೆಬಿರೋ ಸೀನ್ಗಳು ಮೈನವಿರೇಳಿಸುತ್ತವೆ. ಆ್ಯಂಡ್ ಕೋಟಿ, ಕ್ಲೈಮ್ಯಾಕ್ಸ್ನಲ್ಲಿ ಸಿಗೋ ಟ್ವಿಸ್ಟ್ ಯಾರೂ ಊಹಿಸಿರಲ್ಲ. ಹಮ್ಜಾ ತನ್ನ ನಿಜವಾದ ಗುರುತನ್ನ ಹೇಗೆ ಉಳಿಸಿಕೊಳ್ತಾನೆ ಮತ್ತು ದೇಶಕ್ಕಾಗಿ ಅವನು ನೀಡೋ ಬಲಿದಾನ ಏನು ಅನ್ನೋದನ್ನ ತೋರಿಸಿ ಚಿತ್ರವನ್ನ ಮುಗಿಸಿದ್ದಾರೆ. ಆ್ಯಂಡ್ ಕೋಟ್, ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಧುರಂಧರ್ 2 ಕೇವಲ ಒಂದು ಆಕ್ಷನ್ ಸಿನಿಮಾವಲ್ಲ, ಇದು ಇಮೋಷನಲ್ ಜರ್ನಿ ಕೂಡ ಹೌದು. ರನ್ ಟೈಮ್ ಸ್ವಲ್ಪ ಜಾಸ್ತಿ ಅನಿಸಿದ್ರೂ ಸಿನಿಮಾ ಎಲ್ಲೂ ಬೋರ್ ಹೊಡೆಸಲ್ಲ. ರಣವೀರ್ ಸಿಂಗ್ ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳಬಹುದು. ನಿಮಗೆ ಈ ಸಿನಿಮಾದಲ್ಲಿ ಯಾವ ಸೀನ್ ತುಂಬಾ ಇಷ್ಟ ಆಯಿತು? ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಹೆಚ್ಚಿನ ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.